BA 6ನೇ ಸೆಮಿಸ್ಟರ್ನ ರಾಜ್ಯಶಾಸ್ತ್ರ ವಿಷಯದಲ್ಲಿ ಸಾರ್ವಜನಿಕ ನೀತಿಯನ್ನು ಒಂದು ಅಧ್ಯಯನದ ವಿಷಯವನ್ನಾಗಿ ಆಯ್ಕೆ ಮಾಡಿಕೊಂಡಿರುವಂಥ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ. ವಿದ್ಯಾರ್ಥಿ ಮಿತ್ರರೇ, ಇವತ್ತು ನಾನು ನಿಮ್ಮೊಂದಿಗೆ ಚರ್ಚಿಸುವ ವಿಷಯ ಸಾರ್ವಜನಿಕ ನೀತಿಯನ್ನು ರೂಪಿಸುವ ವಿಷಯದಲ್ಲಿ ಶಾಸಕಾಂಗದ ಪಾತ್ರ ಅಥವಾ ಸಾರ್ವಜನಿಕ ನೀತಿ ರಚನೆಯಲ್ಲಿ ಶಾಸಕಾಂಗದ ಪಾತ್ರ, ದ ರೋಲ್ ಆಫ್ ಲೆಜಿಸ್ಲೇಚರ್ ಇನ್ ಫಾರ್ಮ್ಯುಲೇಟಿಂಗ್ ಪಬ್ಲಿಕ್ ಪಾಲಿಸಿ. ನಾವು ಪಬ್ಲಿಕ್ ಪಾಲಿಸಿ ಅಂದರೆ ಏನು, ಅದರ ಅವಶ್ಯಕತೆ ಏನಿದೆ, ಅದರ ಉದ್ದೇಶಗಳಿಗೇನು, ಲಕ್ಷಣಗಳೇನು ಅನ್ನೋದ್ರ ಬಗ್ಗೆ ನಮ್ಮ ಕ್ಲಾಸ್ಗಳಲ್ಲಿ ಸವಿಸ್ತಾರವಾಗಿ ಚರ್ಚೆ ಮಾಡಿದ್ದೀವಿ. ನಮ್ಗೆ ಗೊತ್ತಿದೆ, ಸಾರ್ವಜನಿಕರಿಗೆ ನೂರಾರು ತೊಂದರೆಗಳು, ಅನಾನುಕೂಲತೆಗಳು, ಕುಂದುಕೊರತೆಗಳು ಇರ್ತಾ ಇದ್ದಾವೆ. ಇವುಗಳು ಸಾಮಾಜಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ಸಾಂಸ್ಕೃತಿಕವಾಗಿರ್ಬೋದು, ಧಾರ್ಮಿಕವಾಗಿರ್ಬೋದು, ಅಥವಾ ಮತ್ತಾವಿನ್ಯಾವುದೋ ರೂಪದಲ್ಲಿ ಇರ್ಬೋದು. ಕೊರತೆಗಳಿಲ್ಲದ, ನ್ಯೂನ್ಯತೆಗಳಿಲ್ಲದ ಸಮಾಜ ಇಲ್ಲ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ ಕೊರತೆ ಅಥವಾ ನ್ಯೂನ್ಯತೆಗಳನ್ನು ನಿವಾರಿಸುವುದೇ ಶಾಸಕಾಂಗದ ಕರ್ತವ್ಯ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಒಬ್ಬ ಚಿಂತಕ ಹೇಳ್ತಾನೆ, ಲೆಜಿಸ್ಲೇಚರ್ ಇಸ್ ಡಿಸ್ಕ್ರೈಬ್ಡ್ ಆಸ್ ಎ ಕಮಿಟಿ ಆಫ್ ಪಬ್ಲಿಕ್ ಗ್ರೀವೆನ್ಸಸ್ ಅಂತ. ಸಾರ್ವಜನಿಕರ ಕುಂದುಕೊರತೆಗಳನ್ನು ನಿವಾರಿಸುವುದೇ ಶಾಸಕಾಂಗ ಅನ್ನುವ ವಾದವನ್ನು ನಾನು ಮುಂದಿಡ್ತಾ ಇದ್ದೇನೆ. ಸಾರ್ವಜನಿಕರ ಕುಂದುಕೊರತೆಗಳನ್ನು ನಿವಾರಿಸುವ ಒಂದು ಸಮಿತಿಯೇ ಶಾಸಕಾಂಗ ಅಂತ. ಹಾಗೆ ಹೇಳಲಿಕ್ಕೆ ಒಂದು ಕಾರಣ ಇದೆ. ಶಾಸಕಾಂಗದಲ್ಲಿ ಜನಪ್ರತಿನಿಧಿಗಳಿದ್ದಾರೆ. ಜನಪ್ರತಿನಿಧಿಗಳನ್ನು ರಾಷ್ಟ್ರದ ವಿವಿಧ ಭಾಗಗಳಿಂದ, ವಿವಿಧ ವರ್ಗ, ಪಂಗಡ, ಸಮುದಾಯಗಳಿಂದ ಆಯ್ಕೆ ಮಾಡಿರ್ತಾ ಇರ್ತೀವಿ. ಆಯ್ಕೆಯಾದ ನಂತರ ಅವರು ಯಾವುದೇ ಸಮುದಾಯ, ಪಂಗಡ ಅಥವಾ ಪ್ರದೇಶವನ್ನು ಪ್ರತಿನಿಧಿಸ್ತಾರೆ ಅಂತ ಹೇಳೋಕ್ಕಿಂತಲೂ ತಮ್ಮ ಜನರನ್ನು ಪ್ರತಿನಿಧಿಸುತ್ತಾರೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಯಾರನ್ನು ನಾವು ಪ್ರಜೆಗಳು ಅಥವಾ ಮತದಾರರು ಅಂತ ಕರೀತಾ ಇದ್ದೀವಿ, ಅವರನ್ನು ಅವರು ಪ್ರತಿನಿಧಿಸ್ತಾ ಇದ್ದಾರೆ. ಈ ಪ್ರಜೆಗಳು ಅಥವಾ ಮತದಾರರಿಗೆ ಕುಂದುಕೊರತೆಗಳು ಅಂದರೆ ಅನಾನುಕೂಲತೆಗಳು, ತೊಂದರೆಗಳು, ನ್ಯೂನ್ಯತೆಗಳು, ಅವಶ್ಯಕತೆಗಳು, ಬೇಡಿಕೆಗಳು, ಬಯಕೆಗಳು, ನೀವು ಯಾವುದೇ ಶಬ್ದ ಉಪಯೋಗಿಸಿ ಇದ್ದೇ ಇರ್ತವೆ. ಇವುಗಳನ್ನು ನಿವಾರಿಸಲು ಏನು ಸಾರ್ವಜನಿಕರಿಗೆ ಕುಂದುಕೊರತೆಗಳಿದ್ದಾವೆ, ಇವುಗಳನ್ನು ನಿವಾರಿಸಲು ಇರುವಂಥ ಒಂದು ಸದನವೇ ಶಾಸಕಾಂಗ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಆದರೆ ಸಾರ್ವಜನಿಕರ ಕುಂದುಕೊರತೆಗಳನ್ನು ನಿವಾರಿಸಲಿಕ್ಕೆ ಶಾಸಕಾಂಗ ತನ್ನ ಮನಸ್ಸಿಗೆ ಬಂದಂತೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಅಲ್ಲಿ ಸಂವಿಧಾನಬದ್ಧವಾದ ವಿಧಾನಗಳಿದ್ದಾವೆ, ಪದ್ಧತಿಗಳಿದ್ದಾವೆ, ನಿಯಮಗಳಿದ್ದಾವೆ. ಅವುಗಳಿಗನುಗುಣವಾಗಿ ಅಂದರೆ ಸಂವಿಧಾನಾತ್ಮಕವಾಗಿ ಸಂವಿಧಾನ ಏನು ಅವಕಾಶ ಮಾಡಿಕೊಟ್ಟಿದೆ ಆ ಸಂವಿಧಾನಕ್ಕೆ ಅನುಗುಣವಾಗಿ ಶಾಸಕಾಂಗ ಸಾರ್ವಜನಿಕರ ಕುಂದುಕೊರತೆಗಳನ್ನು ನಿವಾರಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಅಂಡರ್ಸನ್ ಅಂತೇಳಿ ಒಬ್ಬ ಚಿಂತಕ ಈ ಸಾರ್ವಜನಿಕ ನೀತಿಗಳನ್ನು ಎರಡು ಭಾಗಗಳಾಗಿ ವಿಭಜಿಸ್ತಾ ಇದ್ದಾನೆ. ಒಂದು ಅಧಿಕೃತ, ಇನ್ನೊಂದು ಅನಧಿಕೃತ ಅಂತೇಳಿ. ಸಾರ್ವಜನಿಕರ ಕುಂದುಕೊರತೆಗಳನ್ನು ಅಥವಾ ಸಮಸ್ಯೆಗಳನ್ನು ನಿವಾರಿಸಲಿಕ್ಕೆ, ನೀತಿ ಮತ್ತು ಧೋರಣೆಗಳನ್ನು ರೂಪಿಸಲಿಕ್ಕೆ ಎರಡು ಪ್ರಕಾರಗಳದಾವೆ ಅಂತ ಅವನು ಹೇಳ್ತಾ ಇದ್ದಾನೆ. ಅವ್ಯಾವಂದರೆ ಅಧಿಕೃತವಾದ ಗುಂಪು, ಅನಧಿಕೃತವಾದದ್ದು. ಶಾಸಕಾಂಗ ಅಧಿಕೃತವಾದದ್ದು ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಈಗ ಅನಧಿಕೃತ ಗುಂಪುಗಳು ನಮ್ಮಲ್ಲಿದ್ದಾವೆ. ನಾವು ಅತ್ಯಂತ ಸರಳ ಉದಾಹರಣೆ ಕೊಡಬೇಕಂತಂದರೆ, ಇವತ್ತು ಧರ್ಮಸ್ಥಳ ಸಂಘ ಅಂತ ನಾವು ಹೇಳ್ತಾ ಇದ್ದೀವಿ. ಈ ಧರ್ಮಸ್ಥಳ ಸಂಘ ಜನರಿಗೆ ಅವರ ಸಮಸ್ಯೆಗಳಿಗೆ ಸಾಕಷ್ಟು ಸಮಯದಲ್ಲಿ ಸ್ಪಂದಿಸ್ತಾ ಇದೆ, ಅನುಕೂಲಗಳನ್ನು ಮಾಡಿಕೊಳ್ತಾ ಇದೆ, ಅವರ ಸಮಸ್ಯೆಗಳನ್ನ ನಿವಾರಿಸ್ತಾ ಇದೆ.
ಆದರೆ ಅದೊಂದು ಅಧಿಕೃತವಾದ, ಅಂದರೆ ಶಾಸನಬದ್ಧ ನೋಂದಾಯಿತ ಸಂಸ್ಥೆ ಒಪ್ಕೊಳ್ತಾ ಇದ್ದೀವಿ, ಕಾನೂನುಬದ್ಧವಾಗಿ ನೋಂದಾಯಿತವಾಗಿದೆ, ಅದನ್ನು ಒಪ್ಕೊಳ್ತಾ ಇದ್ದೀವಿ. ಆದರೆ ಅದಕ್ಕೆ ಶಾಸನಗಳನ್ನು ಮಾಡುವ, ನೀತಿಗಳನ್ನು ರೂಪಿಸುವ ಅಧಿಕಾರ ಇಲ್ಲ ಅನ್ನುವ ವಿಚಾರವನ್ನು ಆ್ಯಂಡರ್ಸನ್ ಅನ್ನೋನು ನಮ್ಮ ಮುಂದೆ ಇಡ್ತಾ ಇದ್ದಾನೆ. ಹಾಗಿದ್ದರೆ ಈ ಜನರ ಸಮಸ್ಯೆಗಳನ್ನು ನಿವಾರಿಸಲಿಕ್ಕೆ ಇರುವಂಥ ಅಧಿಕೃತವಾದ ಒಂದು ವ್ಯವಸ್ಥೆ, ಅಧಿಕೃತವಾದ ಒಂದು ಸದನ ಅಂದರೆ ಅದು ಶಾಸಕಾಂಗ. ಭಾರತದಲ್ಲಿ ಅದಕ್ಕೆ ನಾವು ಸಂಸತ್ತು ಅಂತ ಕರೀತಾ ಇದ್ದೀವಿ. ಈ ಸಂಸತ್ತು ಸಾರ್ವಜನಿಕರ ಸಮಸ್ಯೆಗಳನ್ನು ಬಗೆಹರಿಸುವುದಕ್ಕಾಗಿಯೇ ಇದೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಸಂಸತ್ತಿನ ರಚನೆಯ ವಿಷಯ ಬಂದಾಗ ಸಂಸತ್ತು ರಾಷ್ಟ್ರಪತಿ, ಮೇಲ್ಮನೆ ಮತ್ತು ಕೆಳಮನೆಯನ್ನು ಒಳಗೊಂಡಿದೆ ಅನ್ನೋದನ್ನು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಈ ಸಂಸತ್ತಿನ ರಚನೆಯ ವಿಚಾರ ಬಂದಾಗ ರಾಷ್ಟ್ರಪತಿಗಳು ಸಂಸತ್ತಿನ ಅವಿಭಾಜ್ಯ ಅಂಗವಾಗಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಆ ವಿಧಿಗಳ ಬಗ್ಗೆ ನಾನು ಹೋಗೋದು ಆರ್ಟಿಕಲ್ 79, ಆರ್ಟಿಕಲ್ 80 ಏನಿರ್ತಾ ಇದ್ದೇವೆ ಅದ್ರ ಬಗ್ಗೆ ಇವತ್ತು ನಾನು ಜಾಸ್ತಿ ಚರ್ಚೆ ಮಾಡೋದಿಲ್ಲ. ಯಾಕಂದರೆ ಸಂಸತ್ತಿನ ರಚನೆ ನಮಗಿಲ್ಲಿ ಮುಖ್ಯ ಅಲ್ಲ. ಸಂಸತ್ತು ಯಾವ ರೀತಿ ನೀತಿ ಅಥವಾ ಶಾಸನಗಳನ್ನು, ಸಾರ್ವಜನಿಕ ನೀತಿಯನ್ನು ಯಾವ ರೀತಿ ರೂಪಿಸ್ತಾ ಇದೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಚರ್ಚಿಸಬೇಕಾಗ್ತಾ ಇದೆ. ಒಂದು ಮಾತನ್ನು ನೆನಪಿಟ್ಕೊಳ್ಬೇಕು ವಿದ್ಯಾರ್ಥಿಗಳು, ನಾನು ಸಂಸತ್ತು ಅನ್ನುವ ಶಬ್ದವನ್ನು ಉಪಯೋಗಿಸಿದಾಗ, ನಾನು ಯಾವಾಗ ಸಂಸತ್ತು ಅನ್ನುವ ಶಬ್ದವನ್ನು ಉಪಯೋಗಿಸ್ತಾ ಇದ್ದೀನಿ, ಆ ಸಂಸತ್ತು ಅನ್ನುವ ಶಬ್ದವನ್ನು ಉಪಯೋಗಿಸಿದಾಗ ತಾವುಗಳು ನೆನಪಿಟ್ಟುಕೊಳ್ಳಬೇಕಾದ ಒಂದು ಮಾತು ಏನಪ್ಪ ಅಂತಂದರೆ, ಅದರ ಜೊತೆಗೆ ರಾಜ್ಯ ಶಾಸಕಾಂಗಗಳು ಬರ್ತಾ ಇದ್ದಾವೆ. ರಾಜ್ಯ ಶಾಸಕಾಂಗ ಕೂಡ ಜನರ ಕುಂದುಕೊರತೆಗಳನ್ನು ನಿವಾರಿಸುವ ಒಂದು ಸದನವಾಗಿದೆ ಅನ್ನೋದನ್ನು ನಾವುಗಳಲ್ಲಿ ನೆನಪಿಟ್ಕೊಳ್ಬೇಕಾಗ್ತಾ ಇದೆ. ಮಿತ್ರರೇ, ಬಹುಶಃ ನಾವು 3ನೇ ಸೆಮಿಸ್ಟರ್ನಲ್ಲಿ ಚರ್ಚೆ ಮಾಡಿದ್ದೀವಿ. ಏನಂತ ಚರ್ಚೆ ಮಾಡಿದ್ದೀವಿ ಅಂತಂದರೆ, ಸಂವಿಧಾನದ 108ರಿಂದ 127ರವರೆಗಿನ ವಿಧಿಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ಯಾವ ರೀತಿ ಯಾವ ವಿಧಿ ಯಾವ ಶಾಸನಗಳನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ಇಲ್ಲಿ ಶಾಸನಗಳನ್ನು ಮಾಡುವ ವಿಷಯ ಬಂದಾಗ ನಾವು ಮುಖ್ಯವಾಗಿ 100ನೇ ವಿಧಿಯನ್ನು ನೆನಪಿಟ್ಕೊಳ್ಬೇಕು. 100ನೇ ವಿಧಿ ನಮಗೇನು ಹೇಳ್ತಾ ಇದೆ ಅಂತಂದರೆ, ನೀತಿಯನ್ನು, ಸಾರ್ವಜನಿಕರಿಗೆ ಸಂಬಂಧಪಟ್ಟಂಥ ಒಂದು ನೀತಿಯನ್ನು, ನಾವು ಕೇವಲ ಶಾಸನಗಳು, ಕಾನೂನುಗಳ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ, ಇದು ತಲೆಯಲ್ಲಿರಬೇಕು. ಸಾರ್ವಜನಿಕರಿಗೆ ಸಂಬಂಧಪಟ್ಟಂಥ ಒಂದು ನೀತಿಯನ್ನು, ಒಂದು ಧೋರಣೆಯನ್ನು, ಒಂದು ಯೋಜನೆಯನ್ನು, ಒಂದು ಕಾರ್ಯಕ್ರಮವನ್ನು ಸದನದಲ್ಲಿ ಮಂಡಿಸಬೇಕಾದ್ರೆ ಸಂವಿಧಾನದ 100ನೇ ವಿಧಿ ಅದಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ. ಆದರೆ 100ನೇ ವಿಧಿ ಏನು ಹೇಳ್ತಾ ಇದೆ ಅಂತಂದರೆ, ಹಣಕಾಸೇತರ ಮಸೂದೆಯನ್ನು, ಹಣಕಾಸಿಗೆ ಸಂಬಂಧಪಟ್ಟದೇ ಇರುವಂಥ ವಿಷಯಗಳನ್ನು ಎರಡೂ ಸದನದಲ್ಲಿ ಮಂಡಿಸಬಹುದು. ಆದರೆ ಹಣಕಾಸಿಗೆ ಸಂಬಂಧಪಟ್ಟಂಥ ವಿಷಯವಾಗಿದ್ದರೆ ಅದನ್ನು ಕೆಳಮನೆಯಲ್ಲಿ ಮಾತ್ರ ಮಂಡಿಸಬೇಕು ಅಂತೇಳಿ ನಮಗೆ 100ನೇ ವಿಧಿ ಭಾಳ 100ನೇ ವಿಧಿಯಲ್ಲಿ ಸೆಕ್ಷನ್ 1, ಅಷ್ಟು ಡೀಟೇಲ್ ನಿಮಗೇನು ಬೇಕಾಗಿಲ್ಲ, ಆದರೆ ಸೆಕ್ಷನ್ 1 ನಮಗೆ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಆಮೇಲೆ ಇಲ್ಲಿ 107ನೇ ವಿಧಿ, 100ನೇ ವಿಧಿ ನಮಗೇನು ಹೇಳ್ತಾ ಇದೆ ಅಂತಂದರೆ, ಇಲ್ಲಿ ಸ್ವಲ್ಪ ಗೊಂದಲ ಆಗ್ತದೆ. 100ನೇ ವಿಧಿ ಏನು ಹೇಳ್ತಾ ಇದೆ ಅಂತಂದರೆ, ಎಲ್ಲ ವಿಷಯಗಳನ್ನ ಬಹುಮತದ ಆಧಾರದ ಮೇಲೆ ನಿರ್ಧರಿಸಬೇಕು. 100ನೇ ವಿಧಿ ಎಲ್ಲ ವಿಷಯಗಳನ್ನು ಬಹುಮತದ ಮೇಲೆ ನಿರ್ಣಯಿಸಬೇಕು. ನಮ್ಮ ಸಂವಿಧಾನ 3 ಪ್ರಕಾರದ ಬಹುಮತಗಳ ಬಗ್ಗೆ ಮಾತಾಡ್ತಾ ಇದೆ. ಒಂದು ಸಾಮಾನ್ಯ ಬಹುಮತ, ಇನ್ನೊಂದು ವಿಶೇಷ ಬಹುಮತ, ಅಂದರೆ 2/3 ಬಹುಮತ, ಮೂರನೇದು 2/3 ಬಹುಮತದೊಂದಿಗೆ ಅರ್ಧಕ್ಕಿಂತ ಹೆಚ್ಚು ರಾಜ್ಯಗಳ ಒಪ್ಪಿಗೆ. ಈ ರೀತಿ ಬಹುಮತದ ಆಧಾರದ ಮೇಲೆ ನಿರ್ಧರಿಸಬೇಕು ಅಂತ ಹೇಳ್ತಾ ಇದೆ. ದಯವಿಟ್ಟು ಕ್ಷಮಿಸಬೇಕು. 107ನೇ ವಿಧಿ ಏನು ಹೇಳ್ತಾ ಇದೆ ಅಂತಂದರೆ, ಹಣಕಾಸೇತರ ಮಸೂದೆಯನ್ನು ಯಾವುದೇ ಸದನದಲ್ಲಿ ಮಂಡಿಸಬಹುದು, ಹಣಕಾಸು ಮಸೂದೆಯನ್ನು ಮಾತ್ರ ಕಡ್ಡಾಯವಾಗಿ ಕೆಳಮನೆಯಲ್ಲಿಯೇ ಮಂಡಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಇಲ್ಲಿ ಈ ಶಾಸನಗಳನ್ನು ಮಾಡುವ ವಿಧಾನ ಏನು? ನಾನು ಆಗಲೇ ನಿಮಗೊಂದು ಮಾತು ಹೇಳಿದೆ,
ಸದನದಲ್ಲಿ ವಿವಿಧ ವರ್ಗಗಳ, ವಿವಿಧ ಪಂಗಡ ಮತ್ತು ಸಮುದಾಯಗಳ, ವಿವಿಧ ಪ್ರದೇಶಗಳ ಜನರಿರ್ತಾ ಇದ್ದಾರೆ. ಬೇರೆ ಬೇರೆ ಪ್ರದೇಶದ ಸಮಸ್ಯೆಗಳು ಬೇರೆ ಬೇರೆಯಾಗಿವೆ. ಒಂದು ಪ್ರದೇಶಕ್ಕೆ ಕುಡಿಯುವ ನೀರಿನ ಸಮಸ್ಯೆಯಾಗಿದ್ದರೆ ಮತ್ತೊಂದು ಪ್ರದೇಶಕ್ಕೆ ಇನ್ನೊಂದು ಸಮಸ್ಯೆ ಇರುತ್ತಾ ಇದೆ. ಒಂದು ಪ್ರದೇಶ ಬರಗಾಲದಿಂದ ತತ್ತರಿಸ್ತಾ ಇದ್ದರೆ ಇನ್ನೊಂದು ಪ್ರದೇಶ ಪ್ರವಾಹದಿಂದ ತತ್ತರಿಸ್ತಾ ಇದೆ. ಒಂದು ಪ್ರದೇಶದಲ್ಲಿ ಆಹಾರದ ಕೊರತೆಯಿಂದ ಜನರು ಮತ್ತೊಂದು ಪ್ರದೇಶಕ್ಕೆ ವಲಸೆ ಹೋಗ್ತಾ ಇದ್ದರೆ ಇನ್ನೊಂದು ಪ್ರದೇಶ ಆ ವಲಸೆಯಿಂದ ತನ್ನ ರಾಜ್ಯದ ಜನ ಕೆಲಸಗಳನ್ನು ಕಳೆದುಕೊಳ್ತಾ ಇದ್ದಾರೆ ಅನ್ನುವ ಒಂದು ನೋವನ್ನು, ಒಂದು ಸಂಕಟವನ್ನು ಎದುರಿಸ್ತಾ ಇದೆ. ಇವುಗಳು ನಮಗೆ ಬಹಳ ಸಾಮಾನ್ಯ ಸಮಸ್ಯೆಗಳು ಅಥವಾ ಸಾಮಾನ್ಯ ವಿಷಯಗಳು ಅಂತ ಕಂಡುಬಂದರೂ ಕೂಡ ಇವುಗಳ ಬಗ್ಗೆ ಸಂವಿಧಾನಾತ್ಮಕವಾಗಿ, ಶಾಸನಬದ್ಧವಾಗಿ ಸದನದಲ್ಲಿ ಚರ್ಚಿಸಿ, ಅಂದರೆ ಸಂಬಂಧಪಟ್ಟ ಕ್ಷೇತ್ರದ ಸಂಸತ್ ಸದಸ್ಯ ಅಥವಾ ಶಾಸಕರಾಗಲಿ ಅದನ್ನು ಸದನದಲ್ಲಿ ಎತ್ತಿದಾಗ ಸರ್ವರೂ ಅದರ ಬಗ್ಗೆ ಚರ್ಚಿಸಿ ಅದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ಳುವ ಕೆಲಸವನ್ನು ಮಾಡಬೇಕು. ಅದು ಭಾಳ ಮುಖ್ಯ. ಸಾಮಾನ್ಯವಾಗಿ ಐರೋಪ್ಯ ರಾಷ್ಟ್ರಗಳ ಶಾಸಕಾಂಗಗಳನ್ನು ನಾವು ನೋಡಿದರೆ ಅಲ್ಲಿ ಪಕ್ಷಾತೀತವಾದ ಚರ್ಚೆಗಳು ನಡೀತಾ ಇದ್ದಾವೆ. ಅಲ್ಲಿ ಜನರ ಹಿತದೃಷ್ಟಿಯಿಂದ, ರಾಷ್ಟ್ರದ ಹಿತದೃಷ್ಟಿಯಿಂದ ಒಂದು ವಿಷಯವನ್ನು ಎತ್ತಿಕೊಂಡಾಗ ಪಕ್ಷಾತೀತವಾಗಿ ಚರ್ಚಿಸ್ತಾ ಇದ್ದಾರೆ. ಅದರ ದುರ್ದೈವದ ಸಂಗತಿ ಅಂದರೆ ಭಾರತದಲ್ಲಿ ಪಕ್ಷ ಆಧಾರಿತ ಚರ್ಚೆ ನಡೀತಾ ಇದ್ದಾವೆ. ನಮ್ಮಲ್ಲಿ ಅಪೋಸಿಷನ್ ಫಾರ್ ದ ಸೇಕ್ ಆಫ್ ಅಪೋಸಿಷನ್ ಆಗ್ತಾ ಇದೆ, ಅಪೋಸಿಷನ್ ಫಾರ್ ದ ಸೇಕ್ ಆಫ್ ನೇಷನ್ ಆಗೋದಿಲ್ಲ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಈ ನೀತಿ ಮತ್ತು ಧೋರಣೆಗಳನ್ನು ಮಾಡಬೇಕಾದ್ರೆ ಶಾಸಕರು ಅಥವಾ ಸಂಸದರು ಮಾಡ್ತಾರೆ ಅಂತ ಹೇಳ್ತಾ ಇದ್ದೀವಿ. ಅದರ ಒಂದು ಮಾತನ್ನು ನೆನಪಿಟ್ಕೊಳ್ಬೇಕು. ನಮ್ಮ ಶಾಸಕರು ಮತ್ತು ಸಂಸದರು ಕಾನೂನನ್ನು ಅಥವಾ ನೀತಿಯನ್ನು ರೂಪಿಸುವಲ್ಲಿ ಪರಿಪೂರ್ಣ ನೈಪುಣ್ಯತೆಯನ್ನು ಪಡೆದಿರುವುದಿಲ್ಲ ಅನ್ನೋದನ್ನು ನೆನಪಿಟ್ಟುಕೊಳ್ಬೇಕು. ಅವರಿಗೆ ಆ ವಿಷಯಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣ ಜ್ಞಾನವಾಗಲಿ, ಅಂದರೆ ಶಾಸನವನ್ನು ಅಥವಾ ಧೋರಣೆಯನ್ನು ರೂಪಿಸುವ ವಿಷಯಕ್ಕೆ ಸಂಬಂಧಪಟ್ಟಂಥ ಜ್ಞಾನವಾಗಲಿ, ನೈಪುಣ್ಯತೆಯಾಗಲಿ ಅಥವಾ ಸಂಪನ್ಮೂಲವಾಗಲಿ ಅಥವಾ ಆ ವಿಷಯಕ್ಕೆ ಸಂಬಂಧಪಟ್ಟ ಪೂರ್ಣ ತಿಳುವಳಿಕೆ ಆಗಲಿ ಇದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ಕೆಲವು ವಿಷಯಗಳು ಕ್ಲಿಷ್ಟಕರವಾಗಿರ್ತಾ ಇದ್ದಾವೆ, ಕಾಂಪ್ಲೆಕ್ಸಿಟಿ ಅಂತ ಹೇಳ್ತಾ ಇದ್ದೇವೆ, ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ಅಂತ ನಾವು ಹೇಳ್ತಾ ಇದ್ದೀವಿ. ಸಂಕೀರ್ಣವಾಗಿರ್ತಾ ಇದ್ದಾವೆ, ಕ್ಲಿಷ್ಟಕರವಾಗಿರ್ತಾ ಇದ್ದಾವೆ. ಸರಳವಾದ ಸುಲಭವಾದ ಪರಿಹಾರವನ್ನು, ಸರಳವಾದ ಸುಲಭವಾದ ಒಂದು ನೀತಿಯನ್ನು ಅದನ್ನು ರೂಪಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕಾಗ್ತಾ ಇದೆ. ಉದಾಹರಣೆಗೆ ಒಂದು ಕಾರ್ಖಾನೆಯನ್ನು ಸ್ಥಾಪಿಸಿದಾಗ ನಾವು ಅಲ್ಲಿ ಸಾವಿರಾರು ಜನರಿಗೆ ಕೆಲಸವನ್ನು ಕೊಡ್ತಾ ಇದ್ದೀವಿ, ಅವರಿಗೆ ಅನ್ನವನ್ನು ನೀಡ್ತಾ ಇದ್ದೀವಿ ಅಂತೇಳಿ ಒಂದು ವಾದವನ್ನು ಮಂಡಿಸಿದ್ರೆ ಅದರಿಂದ ಮಾಲಿನ್ಯ, ಜಸ್ಟ್ ಒಂದು ಎಕ್ಸಾಂಪಲ್ ನಿಮ್ಗೆ ಕೊಡ್ತಾ ಇದ್ದೀನಿ, ಅದು ಜಲಮಾಲಿನ್ಯವಾಗಿರ್ಬೋದು, ವಾಯುಮಾಲಿನ್ಯವಾಗಿರ್ಬೋದು ಅಥವಾ ಮತ್ತಾವುದೇ ರೂಪದಲ್ಲಾಗಿರ್ಬೋದು, ಮಾಲಿನ್ಯವಾಗಿ ಆ ಪ್ರದೇಶದ ಜನರ ಮೇಲೆ ಯಾವ ಪ್ರಭಾವ ಬೀರ್ತಾ ಇದೆ ಅನ್ನೋದ್ರ ಬಗ್ಗೆಯೂ ನಾವು ನೋಡಬೇಕು. ಕೇವಲ ಕೆಲಸವನ್ನು ಮಾತ್ರ ಕೊಟ್ಟರೆ ಪರಿಹಾರ ಅಲ್ಲ, ಅದರಿಂದ ಆಗುವ ಸೈಡ್ ಇಫೆಕ್ಟ್ಸ್ ಅಂತ ಏನೊಂದು ಶಬ್ದ ಉಪಯೋಗ ಮಾಡ್ತಾ ಇದ್ದೀವಿ, ಸೈಡ್ ಇಫೆಕ್ಟ್ಸ್, ಪರಿಣಾಮಗಳು ಅಂತ ಏನು ಹೇಳ್ತಾ ಇದ್ದೀವಿ, ಅವುಗಳ ಬಗ್ಗೆ ಕೂಡ ಕೂಲಂಕುಷವಾಗಿ ವಿಚಾರ ಮಾಡಿ ಒಂದು ನೀತಿ ಅಥವಾ ಧೋರಣೆಯನ್ನು ರೂಪಿಸಬೇಕಾಗ್ತಾ ಇದೆ. ಆದರೆ ಭಾರತದಂಥ ರಾಷ್ಟ್ರದ ವಿಷಯಕ್ಕೆ ಬಂದಾಗ ಇಲ್ಲಿ ಕಾಂಪ್ಲೆಕ್ಸ್ ಆ್ಯಂಡ್ ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ಸ್ ಅಂತ ನಾವು ಹೇಳ್ಬೋದು. ಕೇವಲ ಸಂಕೀರ್ಣ ಮಾತ್ರವಲ್ಲ, ಅವು ಕಾಂಪ್ಲಿಕೇಟೆಡ್ಡು ಅದಾವು. ಒಂದು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಹೋದರೆ ಅದೊಂದು ಮತ್ತೊಂದು ಸಮಸ್ಯೆಗೆ ಅವಕಾಶ ಮಾಡಿಕೊಡುವ ಸಾಧ್ಯತೆ ಇರುವಂಥ ಸಮಸ್ಯೆಗಳು ನಮ್ಮಲ್ಲಿದ್ದಾವೆ. ಆ ಕಾರಣಕ್ಕಾಗಿ ಒಂದು ನೀತಿ ಅಥವಾ ಧೋರಣೆಯನ್ನು ರೂಪಿಸುವಂಥ ಸಮಯದಲ್ಲಿ ಬಹಳಷ್ಟು ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ತಜ್ಞರೊಂದಿಗೆ ಚರ್ಚಿಸಿ ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಿ
ಸಾರ್ವಜನಿಕರೊಂದಿಗೆ ವಿಚಾರ ವಿನಿಮಯ ಮಾಡಿ ಕೆಲವು ಸಂಘಟನೆಗಳು ಅಂದರೆ NGO ಅಂತ ಏನು ಕರಿತಾ ಇದ್ದೀವಿ, ನಾನ್ ಗೌರ್ಮೆಂಟಲ್ ಆರ್ಗನೈಜೇಷನ್, ಇಂತಹ ಸಂಘಟನೆಗಳು, ಕೆಲವು ಸಮಿತಿಗಳು, ಕೆಲವು ಸಮುದಾಯಗಳು, ಕೆಲವು ಪ್ರದೇಶಗಳ ಜನರೊಂದಿಗೆ ಚರ್ಚೆಯನ್ನು ಮಾಡಿ ಅದಕ್ಕೆ ಪ್ರಭಾವಿ ಮತ್ತು ಪರಿಣಾಮಕಾರಿಯಾದಂಥ ಒಂದು ಪರಿಹಾರವನ್ನು ಕಂಡುಕೊಳ್ಳುವುದೇ ಸಾರ್ವಜನಿಕ ನೀತಿ ಅಂತ ನಾವುಗಳಲ್ಲಿ ಹೇಳಬಹುದು. ಇನ್ನು ಈ ಸಾರ್ವಜನಿಕ ನೀತಿ ರೂಪಿಸುವಲ್ಲಿ ಶಾಸಕಾಂಗ ಎಂತಹ ಪಾತ್ರವನ್ನು ವಹಿಸ್ತಾ ಇದೆ ಅಂತ ವಿಷಯ ಬಂದಾಗ, ಮೊದಲನೇದಾಗಿ ಶಾಸಕಾಂಗ ನಮಗೆ ಸಹಯೋಗ ನೀಡ್ತಾ ಇದೆ ಅಂತ. ನಾನು ಅದ್ರ ಬಗ್ಗೆ ಭಾಳ ಡೀಟೇಲ್ ಮಾತಾಡೋದಿಲ್ಲ. ಸಹಯೋಗ ಹೆಂಗೆ ನೀಡ್ತದೆ ಅಂತಂದರೆ, ಶಾಸಕರನ್ನು ಆಯ್ಕೆ ಮಾಡಿರೋದು ಅದಕ್ಕಾಗಿ, ಅವರ ಕರ್ತವ್ಯನೇ ಅದು. ಒಬ್ಬ ಚಿಂತಕ ಹೇಳ್ತಾ ಇದ್ದೇನೆ, ಲೆಜಿಸ್ಲೇಚರ್ ಇಸ್ ಅ ಫ್ಯಾಕ್ಟ್ರಿ ದಟ್ ಮ್ಯಾನುಫ್ಯಾಕ್ಚರರ್ಸ್ ದ ಲಾಸ್ ಆ್ಯಂಡ್ ಪಾಲಿಸೀಸ್ ಅಂತ. ಶಾಸಕಾಂಗವು ಶಾಸನ ಮತ್ತು ನೀತಿಗಳನ್ನು ಉತ್ಪಾದಿಸುವ ಒಂದು ಕಾರ್ಖಾನೆ ಅಂತ ಹೇಳ್ತಾ ಇದ್ದಾನೆ. ಅಂದಮೇಲೆ ಇವರು ನಮಗೆ ಸಹಯೋಗ ಕೊಡಲೇಬೇಕು. ಜನರ ಕುಂದುಕೊರತೆಗಳಿಗೆ ಸಂಬಂಧಪಟ್ಟಂತೆ, ಜನರ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಸಹಯೋಗ ಮಾಡಿ, ಅವಂದರೆ ಎಲ್ಲ ಶಾಸಕರು ಕೂಡಿ ತಜ್ಞರ ಸಲಹೆಯನ್ನು ಪಡೆದು ತಜ್ಞರೊಂದಿಗೆ ಚರ್ಚೆ, ವಿಚಾರ ವಿಮರ್ಶೆ ಮಾಡಿ ಒಂದು ನೀತಿಯನ್ನು ರೂಪಿಸಬೇಕು ಅಂತೇಳಿ ನಮಗಿಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಎರಡನೇದು ಪಾಲ್ಗೊಳ್ಳುವಿಕೆ. ಕೇವಲ ಸರ್ಕಾರ ಮಾತ್ರ ಒಂದು ನೀತಿಯನ್ನು ಮಾಡ್ತದೆ ಅಂತ ಹೇಳೋದು ತಪ್ಪು. ಇಲ್ಲಿ ಜನರ ಪಾಲ್ಗೊಳ್ಳುವಿಕೆ ಭಾಳ ಮುಖ್ಯವಾಗಿದೆ. ಪಾರ್ಟಿಸಿಪೇಟರಿ ಡೆಮೋಕ್ರಸಿ ಬಗ್ಗೆ ಮಾತಾಡ್ತಿದ್ದೀವಿ ನಾವು, ಜನರ ಪಾಲ್ಗೊಳ್ಳುವಿಕೆ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು. ಭಾಳಷ್ಟು ಜನ ಟೀಕೆ ಮಾಡ್ತಾ ಇದ್ದಾರೆ, ಜನರಲ್ಲಿ ನೈಪುಣ್ಯತೆ ಇಲ್ಲ ಅಂತೇಳಿ. ಸಾರ್ವಜನಿಕರಲ್ಲಿ ನೈಪುಣ್ಯತೆ ಇರಲಿಕ್ಕಿಲ್ಲ, ಆದರೆ ಆ ಸಾರ್ವಜನಿಕರಲ್ಲಿ ಒಬ್ಬ ವ್ಯಕ್ತಿ ಅಥವಾ ಒಂದು ಗುಂಪು ಒಂದು ಕ್ಷೇತ್ರದಲ್ಲಿ ನೈಪುಣ್ಯತೆಯನ್ನು ಪಡೆದಿರ್ತಾ ಇದೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಎಷ್ಟೋ ಬಾರಿ ಸುಶಿಕ್ಷಿತರಿಗಿಂತ ಅಶಿಕ್ಷಿತರು ನೀರಿನ ಸಮರ್ಪಕವಾದ ಬಳಕೆ, ಪರಿಸರ ಸಮತೋಲನವನ್ನು ಕಾಪಾಡುವುದು, ಮಾಲಿನ್ಯವನ್ನು ನಿಯಂತ್ರಣ ಮಾಡುವುದು, ಇಂಥ ವಿಷಯದಲ್ಲಿ ಸುಶಿಕ್ಷಿತರಿಗಿಂತ ಹೆಚ್ಚಿನ ಜ್ಞಾನವನ್ನು ಪಡೆದಿರ್ತಾರೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಅಂಥವರನ್ನು ಗುರುತಿಸಿ ಅವರೊಂದಿಗೆ ಚರ್ಚಿಸಿ ಅವರನ್ನು ನೀತಿ ಧೋರಣೆಯ ರೂಪಿಸುವಲ್ಲಿ ಭಾಗೀದಾರರನ್ನಾಗಿ ಮಾಡಿಕೊಂಡು ಶಾಸಕಾಂಗ ಸಾರ್ವಜನಿಕ ನೀತಿಯನ್ನು ರೂಪಿಸಬೇಕು ಅಂತ ಇಲ್ಲಿ ನಾವು ಹೇಳ್ತಾ ಇದ್ದೀವಿ. ಇನ್ನು ಮುಂದುವರೆದು ನಾವೇನು ಹೇಳೋದಂತಂದರೆ, ಸಮಗ್ರ ನೀತಿಗಳ ಧೋರಣೆ. ಈ ಸಮಗ್ರ ನೀತಿ ಧೋರಣೆ ಅಂದರೆ ಏನು? ಈ ನೀತಿ ಅಥವಾ ಧೋರಣೆ ಒಂದು ಗುಂಪು ಅಥವಾ ಒಂದು ವರ್ಗಕ್ಕೆ ಅಥವಾ ಒಂದು ಸಮುದಾಯಕ್ಕೆ ಸಮಗ್ರವಾಗಿರಬೇಕು, ಇಡೀ ರಾಷ್ಟ್ರಕ್ಕೆ ಅಥವಾ ಇಡೀ ಸಮುದಾಯಕ್ಕೆ ಅಥವಾ ಇಡೀ ಪ್ರದೇಶಕ್ಕೆ ಆಗಿರಬೇಕು ಅನ್ನೋದನ್ನು ನಾವು ನೆನಪಿಟ್ಟುಕೊಳ್ಳಬೇಕು. ಈಗ ಕರ್ನಾಟಕ, ತಮಿಳುನಾಡು ಕಾವೇರಿ ಸಮಸ್ಯೆ ಬಂದಾಗ ಕಾವೇರಿಗೆ ನದಿಯಿಂದ ತಮಿಳುನಾಡಿಗೆ ನೀರು ಬಿಡಿ ಅಂತ ಸರಳವಾಗಿ ಹೇಳಲಿಕ್ಕೆ ಬರೋದಿಲ್ಲ. ಬಿಡಲಿಕ್ಕೆ ಕರ್ನಾಟಕದಲ್ಲಿ ನೀರಿದೆಯಾ? ನೀರಿದ್ದರೆ ಎಷ್ಟಿದೆ? ಕರ್ನಾಟಕ ಅದರಲ್ಲಿ ಎಷ್ಟು ಬಳಸಿಕೊಳ್ಳಬೇಕು, ಎಷ್ಟನ್ನು ತಮಿಳುನಾಡಿಗೆ ಬಿಡಬೇಕು, ಇದು ಎಲ್ಲವನ್ನು ಅವಲೋಕನ ಮಾಡಿ ಬಿಡಬೇಕು. ಇದಕ್ಕೆ ಸಮಗ್ರ ನೀತಿ ಅಂತ ಕರೀತಾ ಇದ್ದೀವಿ ನಾವು. ಕೇವಲ ಒಂದು ಪ್ರದೇಶ ಮತ್ತು ಒಂದು ಭಾಗವನ್ನು ಮಾತ್ರ ಗಮನದಲ್ಲಿಟ್ಕೊಳ್ಬಾರ್ದು. ಸಮಗ್ರವಾದ ನೀತಿಯನ್ನು ಇಲ್ಲಿ ರೂಪಿಸಬೇಕಾಗ್ತಾ ಇದೆ. ಇನ್ನು ಮುಂದುವರೆದು ಇಲ್ಲಿ ಚಿಂತಕರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ರೂಪಿಸಿದ ನೀತಿ ಶಾಶ್ವತವಾಗಿರಬೇಕು ಅಥವಾ ಅಲ್ಲಿ ಸ್ಥಿರತೆ ಇರಬೇಕು. ಈ ಧೋರಣೆಗಳನ್ನು ಮತ್ತು ನೀತಿಗಳನ್ನು ಮೇಲಿಂದ ಮೇಲೆ ಬದಲಾಯಿಸಬಾರದು. ಪಕ್ಷ ಅಥವಾ ಸರ್ಕಾರ ಬದಲಾದಾಗ ನೀತಿ ಮತ್ತು ಧೋರಣೆಗಳು ಬದಲಾಗತೊಡಗಿದರೆ ಅಭಿವೃದ್ಧಿಗೆ ಪೂರಕವಾಗದೆ ಮಾರಕವಾಗ್ತಾ ಇದ್ದಾವೆ. ಅಭಿವೃದ್ಧಿಗೆ ಪೂರಕವಾಗುವಂಥ ನೀತಿಗಳನ್ನು ನಾವು ರೂಪಿಸಬೇಕಾದ್ರೆ ಆ ನೀತಿಗಳಲ್ಲಿ ಸ್ಥಿರತೆ ಇರಬೇಕು. ಹಿಂದಿನ ಸರ್ಕಾರ ಮಾಡಿದಂಥ ಒಳ್ಳೆಯ ಕೆಲಸಗಳನ್ನ ಇವತ್ತಿನ ಸರ್ಕಾರ ಮುಂದುವರಿಸ್ಕೊಳ್ಬೇಕು. ಹಿಂದಿನ ಸರ್ಕಾರದ ನೀತಿಗಳನ್ನು ಧೋರಣೆಗಳನ್ನು ರದ್ದುಪಡಿಸಿ ತರಾತುರಿಯಲ್ಲಿ ಹೊಸ ನೀತಿ ಧೋರಣೆಗಳನ್ನು ರೂಪಿಸಬಾರದು. ಆದ್ದರಿಂದ ಸ್ಥಿರತೆ ಸಾಧ್ಯವಿಲ್ಲ, ಅಭಿವೃದ್ಧಿ ಸಾಧ್ಯವಿಲ್ಲ. ಆ ಕಾರಣಕ್ಕಾಗಿ ದೂರದೃಷ್ಟಿಯನ್ನಿಟ್ಟುಕೊಂಡು ಸ್ಥಿರವಾದ ಶಾಶ್ವತವಾಗಿ ಉಪಯೋಗವಾಗುವಂತಹ ನೀತಿ ಮತ್ತು ಧೋರಣೆಗಳನ್ನು ರೂಪಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಇನ್ನೊಂದು ಅಂಶ ನಾವಿಲ್ಲಿ ಏನು ನೆನಪಿಟ್ಕೊಳ್ಬೇಕಂತಂದರೆ, ಶಾಸಕರು
ಅಥವಾ ಸಂಸತ್ತು ಮತ್ತು ಶಾಸಕಾಂಗ ನೀತಿಗಳನ್ನು ರೂಪಿಸುವಂಥ ಸಮಯದಲ್ಲಿ ಜವಾಬ್ದಾರಿಯುತವಾಗಿ ವರ್ತಿಸಬೇಕು ಅಂತ ಹೇಳ್ತಾರೆ. ಅದು ಜನರಿಗಾಗಿ ಮಾಡ್ತಾ ಇದ್ದ ನೀತಿ, ಅದು ರಾಷ್ಟ್ರಕ್ಕಾಗಿ ಮಾಡ್ತಾ ಇರುವಂಥ ನೀತಿ, ಅದು ಅಭಿವೃದ್ಧಿಗಾಗಿ ಮಾಡ್ತಾ ಇರುವಂಥ ನೀತಿ, ಅದು ರಕ್ಷಣೆಗಾಗಿ, ಅದು ಬೆಳವಣಿಗೆಗಾಗಿ ಪೂರಕವಾಗುವಂಥ ಒಂದು ನೀತಿ ಅನ್ನೋದನ್ನು ಗಮನದಲ್ಲಿಟ್ಟುಕೊಂಡು ಜವಾಬ್ದಾರಿಯುತವಾಗಿ ಒಂದು ನೀತಿಯನ್ನು ರೂಪಿಸಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಇಷ್ಟು ಶಾಸಕಾಂಗದ ಪಾತ್ರ ಅಂತ ನಾವು ಹೇಳ್ತಾ ಇದ್ದೀವಿ. ಕಳೆದ ವರ್ಷ ಸಂವಿಧಾನದ 108ನೇ ವಿಧಿ ಏನು ಹೇಳಿತು, ಜಾಯಿಂಟ್ ಅಧಿವೇಶನ ಕರಿಬೇಕು, 109ನೇ ವಿಧಿ ಏನು ಹೇಳಿತು, 121ನೇ ವಿಧಿ ಏನು ಹೇಳಿತು, ಇದ್ರ ಬಗ್ಗೆ ನಾವು ಬಹುಶಃ ಭಾಳ ಡಿಟೇಲ್ಡ್ ಚರ್ಚೆ ಮಾಡಿದ್ವಿ. ಅದು ನನ್ನ ವಿದ್ಯಾರ್ಥಿಗಳಿಗೆ ನೆನಪಿದೆ ಅಂತ ನಾನು ಅಂದುಕೊಂಡಿದ್ದೀನಿ. ಅದಕ್ಕೆ ಸಂಬಂಧಪಟ್ಟಂತೆ ಬಹುಶಃ ನಾನು ನಿಮ್ಮೊಂದಿಗೆ ಒಂದು ವಿಡಿಯೋ ಕೂಡ ಹಂಚಿಕೊಂಡಿದ್ದೀನಿ. ಆದರೆ ಭಾರತದಲ್ಲಿ ಶಾಸನಗಳಂದ್ರೇ ನೀತಿ ಯಾವ ರೀತಿ ರೂಪಿಸ್ತಾರೆ ಅನ್ನೋದು ಸ್ವಲ್ಪದರಲ್ಲಿ ಹೇಳಿ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಇಲ್ಲಿ 5 ಹಂತಗಳು ಬರ್ತಾ ಇದ್ದಾವೆ ಶಾಸನವನ್ನು ಅಥವಾ ನೀತಿಯನ್ನು ರೂಪಿಸುವಂಥ ಸಮಯದಲ್ಲಿ. ಮೊದಲನೇ ಹಂತ ಏನಪ್ಪ ಅಂತಂದರೆ ಸದನದಲ್ಲಿ ಆ ನೀತಿಯನ್ನು ಮಂಡಿಸುವುದು ಅಥವಾ ಪರಿಚಯಿಸುವುದು. ಎಕ್ಸ್ ಅನ್ನುವ ನೀತಿಯನ್ನು ನಾವು ಇವತ್ತು ಮಂಡಿಸ್ತಾ ಇದ್ದೀವಿ. ಉದಾಹರಣೆಗೆ ಮಹಿಳಾ ಮೀಸಲಾತಿ ಮಸೂದೆಯನ್ನು ಇವತ್ತು ಮಂಡಿಸ್ತಾ ಇದ್ದೀವಿ. ಒಂದು ನೆನಪಿಟ್ಕೊಳ್ಬೇಕು, 99% ಸರ್ಕಾರಿ ಬಿಲ್ಲುಗಳು ಅಂಗೀಕಾರವಾದರೆ 1% ಖಾಸಗಿ ಬಿಲ್ಲುಗಳು, ಅವು 1% ಆಗೋದಿಲ್ಲ, ಅದು ಬೇರೆ. ಸರ್ಕಾರ ಮಂಡಿಸಿದ ನೀತಿಗಳು ಅಂಗೀಕಾರವಾಗ್ತಾ ಇದ್ದಾವೆ. ಸಂಬಂಧಪಟ್ಟ ಮಂತ್ರಿ ಸದನದಲ್ಲಿ ಒಂದು ತನ್ನ ಇಲಾಖೆಗೆ ಸಂಬಂಧಪಟ್ಟಂಥ ನೀತಿಯನ್ನು ಸದನದಲ್ಲೇ ಮಂಡಿಸ್ತಾ ಇದ್ದಾನೆ. ಇಲ್ಲಿ ಬರುವ 2ನೇ ಹಂತ ಫಸ್ಟ್ ರೀಡಿಂಗ್ ಅಂತ ಬರ್ತಾ ಇದೆ. ಈ ಫಸ್ಟ್ ರೀಡಿಂಗ್ನಲ್ಲಿ ನಾವು 3 ಅಂಶಗಳು, ಮೊದಲನೆಯ ಓದು ಅಂತ ಬರ್ತಾ ಇದೆ ಅಥವಾ ಮೊದಲನೆಯ ಪರಿಶೀಲನೆ ಅಂತ ಬರ್ತಾ ಇದೆ. ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಸಭಾಧ್ಯಕ್ಷರಿಗೆ 1 ತಿಂಗಳ ಅವಧಿ ಅಥವಾ 1 ತಿಂಗಳ ನೋಟಿಸನ್ನು ನೀಡಬೇಕು ಅಂತ ಹೇಳ್ತಾ ಇದ್ದೀವಿ. ಸಭಾಧ್ಯಕ್ಷರಿಗೆ 1 ತಿಂಗಳ ನೋಟಿಸ್ ನೀಡಿ ಸದನದಲ್ಲಿ ಮಸೂದೆಯನ್ನು ಮಂಡಿಸಬೇಕು. ಇನ್ನು 2ನೇದು ಏನಪ್ಪ ಅಂತಂದರೆ ಸಂಬಂಧಪಟ್ಟ ಮಂತ್ರಿ ಆ ಮಸೂದೆಗೆ ಸಂಬಂಧಪಟ್ಟಂತೆ ಸಂಕ್ಷಿಪ್ತ ಆ ಮಸೂದೆ ಒಳಗೊಂಡಿರುವ ಅಂಶಗಳು ಏನು ಔಟ್ಲೈನ್ ಅಂತ ಕರಿತಾ ಇದ್ದೀವಿ, ಔಟ್ಲೈನ್ ಮ್ಯಾಪ್ ಅಂತ ಕರಿತಾ ಇದ್ದೀವಿ, ಸಂಕ್ಷಿಪ್ತವಾಗಿ ಆ ಮಸೂದೆ ಏನನ್ನು ಒಳಗೊಂಡಿದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾನೆ. ಅಲ್ಲಿ ಚರ್ಚೆ ಆಗೋದಿಲ್ಲ ಅನ್ನೋದನ್ನು ನಾವು ನೆನ್ಪಿಟ್ಕೊಳ್ಬೇಕು. ಇನ್ನು ಈ ಮೊದಲನೆಯ ಪರಿಶೀಲನೆಯಲ್ಲಿ ಬರುವ 3ನೇ ಅಂಶ ಏನಪ್ಪ ಅಂತಂದರೆ ಸರ್ಕಾರಿ ಗೆಜೆಟ್ನಲ್ಲಿ ಇದನ್ನು ಪ್ರಕಟಿಸಬೇಕು. ಇನ್ನು 3ನೇ ಹಂತ ಇದಕ್ಕೆ 2ನೆಯ ಪರಿಶೀಲನೆ ಅಂತ ಕರಿತಾ ಇದ್ದಾರೆ. ಇಲ್ಲಿ ನಮಗೆ 4 ಆಯ್ಕೆಗಳಿದ್ದಾವೆ 2ನೇ ಹಂತದಲ್ಲಿ. ಅವ್ಯಾವ್ಯಾವು? ಮೊದಲನೇದು ಯಾವುದಪ್ಪ ಅಂತಂದರೆ ಆ ಮಸೂದೆಯ ಸಂಪೂರ್ಣ ಚರ್ಚೆ, ಕ್ಲಾಸ್ ಬೈ ಕ್ಲಾಸ್, ಸೆಕ್ಷನ್ ಬೈ ಸೆಕ್ಷನ್, ವರ್ಡ್ ಬೈ ವರ್ಡ್ ಅಂತ ಹೇಳ್ತಾ ಇದ್ದಾರೆ. ಪ್ರತಿ ಶಬ್ದವನ್ನೂ ಕೂಡ ಕೂಲಂಕುಷವಾಗಿ ಚರ್ಚಿಸುವ ಅವಕಾಶ ಇಲ್ಲಿ ಇರ್ತಾ ಇದೆ. ಕೇವಲ ಸೆಕ್ಷನ್ಗಳನ್ನು ಮಾತ್ರವಲ್ಲ, ಕೇವಲ ನಿಯಮಗಳನ್ನು ಮಾತ್ರವಲ್ಲ, ಒಂದು ಶಬ್ದದ ಮೇಲೆ ಕೂಡ ಇಲ್ಲಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ. ಇನ್ನು 2ನೇದು ಸಂಬಂಧಪಟ್ಟ ಸಮಿತಿಗೆ ಕಳಿಸುವುದು. ಎಲ್ಲ ಮಸೂದೆಗಳನ್ನ ಕಳಿಸಬೇಕು ಅಂತೇನಿಲ್ಲ, ಆದರೆ ಸಾಮಾನ್ಯವಾಗಿ ಕಳಿಸ್ತಾ ಇದ್ದಾರೆ. ಆ ಮಸೂದೆ ಯಾವ ಸಮಿತಿಗೆ ಸಂಬಂಧಪಟ್ಟಿದೆ ಆ ಸಮಿತಿಗೆ ಕಳಿಸಿ ಅದರ ವರದಿಯನ್ನು ಪಡೆಯುವುದು. ತದನಂತರ 108ನೇ ವಿಧಿ ಬಗ್ಗೆ ಆಗಲೇ ಮಾತಾಡಿದ್ದೆ. ಇಲ್ಲಿ ಸಮಿತಿ ಅಂತ ಬಂದಾಗ 2 ಸದನದ ಸದಸ್ಯರು ಇರ್ತಾ ಇದ್ದಾರೆ. ಆ ಜಂಟಿ ಸದನ ಸಮಿತಿಗೆ ಅದನ್ನು ಸಲ್ಲಿಸುವುದು, ತದನಂತರ ಜನರಿಗೆ ಅದನ್ನು ತಲುಪಿಸುವುದು. ಇದು 2ನೇ ರೀಡಿಂಗ್, 2ನೇ ಪರಿಶೀಲನೆಯಲ್ಲಿ, ಅಂದರೆ 3ನೇ ಹಂತದಲ್ಲಿ. ಇನ್ನು 3rd ರೀಡಿಂಗ್ ಅಥವಾ 3ನೇ ಪರಿಶೀಲನೆ ಬರ್ತಾ ಇದೆ. ಇಲ್ಲಿ ಮತದಾನ ಆಗ್ತಾ ಇದೆ. ಇದು 4ನೇ ಹಂತ. ಇಲ್ಲಿ ಮತದಾನ ಆಗ್ತಾ ಇದೆ. ಮತದಾನದಲ್ಲಿ ಬಹುಮತದಿಂದ ಅದು ಅಂಗೀಕಾರವಾದರೆ ಶಾಸನವಾಗ್ತಾ ಇದೆ, ಇಲ್ಲದೆ ಹೋದರೆ ಬಿದ್ದು ಹೋಗ್ತಾ ಇದೆ. ಇಲ್ಲಿ ಕೆಲವು ಚರ್ಚೆಗಳಾಗ್ತಾ ಇದ್ದಾವೆ. ಅದರ ಬಗ್ಗೆ ಹೆಚ್ಚಿನ ವಿಚಾರವನ್ನು ನಾವು ಮಾಡುವುದು ಬೇಡ. ಅಂಗೀಕಾರವಾದರೆ ಅದು ಶಾಸನವಾಗ್ತಾ ಇದೆ. ಕೊನೆಯ ಅಥವಾ 5ನೇ ಹಂತ
ರಾಷ್ಟ್ರಪತಿಯವರ ಅಂಗೀಕಾರ. 5 ಹಂತಗಳು ಎರಡೂ ಸದನಗಳಲ್ಲಿ ಆಗ್ತಾ ಇದ್ದಾವೆ ಅನ್ನೋದು ನಾವು ನೆನಪಿಟ್ಕೊಳ್ಬೇಕು. ಆದರೆ ಒಂದು ಸದನ ಮಸೂದೆಯನ್ನು ಒಪ್ಪಿ ಆ ನೀತಿಯನ್ನು ಒಪ್ಪಿ ತನ್ನ ಒಪ್ಪಿಗೆಯನ್ನು ಕೊಟ್ಟ ನಂತರ ಇನ್ನೊಂದು ಸದನ ಅದನ್ನು ತಿರಸ್ಕರಿಸಿದರೆ ಆವಾಗೇನಾಗ್ತಾ ಇದೆಯಪ್ಪ ಅಂತಂದರೆ 108ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳು ಜಂಟಿ ಅಧಿವೇಶನವನ್ನು ಕರೀತಾ ಇದ್ದಾರೆ. ಜಂಟಿ ಅಧಿವೇಶನದಲ್ಲಿ ಆ ನೀತಿಯ ಆ ಧೋರಣೆಯ ಭವಿಷ್ಯವನ್ನು ನಿರ್ಧರಿಸ್ತಾ ಇದ್ದಾರೆ. ಕೊನೆಗೆ ರಾಷ್ಟ್ರಪತಿಗಳು ಅದಕ್ಕೆ ಅಂಗೀಕಾರ ನೀಡಿದ ನಂತರ ಅದು ಶಾಸನ ಆಗ್ತಾ ಇದೆ ಅನ್ನೋದನ್ನು ತಾವು ನೆನಪಿಟ್ಕೊಂಡ್ರೆ ಸಾಕು. ಇದಕ್ಕೆ ಸಂಬಂಧಪಟ್ಟಂತೆ ತಮಗೆ ಹೆಚ್ಚಿನ ಮಾಹಿತಿ ಮತ್ತು ಹೆಚ್ಚಿನ ವಿವರಗಳು ಬೇಕಾದಾಗ ನಾನು ಬಹುಶಃ ಹೋದ ವರ್ಷ ನಿಮಗೊಂದು ವಿಡಿಯೋ ಕಳಿಸಿದ್ದೀನಿ. ಅದಿದ್ದರೆ ನಿಮ್ಮ ಹತ್ರ ನೋಡಿ. ಇಲ್ಲ ಮೂರನೇ ಸೆಮಿಸ್ಟರ್ನಲ್ಲಿ ಬಹುಶಃ 4ನೇ ಸೆಮಿಸ್ಟರ್ನಲ್ಲಿ ನಿಮಗೆ ಬರ್ತಾಯಿದೆ. ಅದನ್ನು ನೀವು ಓದಿದರೆ ಆಗ್ತಾಯಿದೆ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸು ಮುಗಿಸ್ತಾ ಇದ್ದೀನಿ.